ರೀ ಹೆಂಗದರಿ ಎಲ್ಲ ಹೆಂಗದರಿ ಅಂತ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ವಿಡಿಯೋ ಶೇರ್ ಮಾಡಿ ಭಾಳ ದಿವಸ ಆಯ್ತಾ. ನನಗೆ ಕೆಲವೊಂದು ಜನ ಕೇಳ್ತಿರ್ತೀರಿ, ಅಕ್ಕ ಯಾಕೆ ಈಗೀಗ ನೀವು ವಿಡಿಯೋ ಶೇರ್ ಮಾಡಂಗಿಲ್ಲ, ಏನಾಗೈತಿ ಹೇಳ್ರಿ ಅಂತ ಕೇಳ್ತಿರ್ತೀರಿ. ನಾನು ಡೈಲಿ ವಿಡಿಯೋ ಶೂಟ್ ಮಾಡಬೇಕು ಅಂತ ರೆಡಿ ಆಗ್ತಿರ್ತೀನಿ, ಬಟ್ ಏನಾರ ಕೆಲಸ ಬರ್ತಾವ, ಕೆಲವೊಂದು ಕೆಲಸಗಳ್ದಾಗ ಸಿಕ್ಕಾಕೊಂಡೇನಿ. ಹೀಗಾಗಿ ನಾನು ಡೈಲಿ ವಿಡಿಯೋ ಶೂಟ್ ಮಾಡೋಕ್ಕಾಗತ್ತಿಲ್ಲ, ಸೋಷಿಯಲ್ ಮೀಡಿಯಾನು ನೋಡತ್ತಿಲ್ಲ. ಬಟ್ ಇನ್ನು ಮುಂದೆ ಎಷ್ಟು ಆಗ್ತೈತಿ ಅಷ್ಟು ನಾನು ನನ್ನ ಕಡೆಯಿಂದ ವಿಡಿಯೋ ಶೇರ್ ಮಾಡೋಕೆ ಟ್ರೈ ಮಾಡ್ತೀನಿ. ಇನ್ನು ಇವತ್ತಿನ ವಿಡಿಯೋದಾಗ ನಾನು ಏನು ಶೇರ್ ಮಾಡತ್ತೀನಿ ಅಂದರೆ, ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ, ನಾನು ಇವತ್ತು ಮಾಮಾ ಅರ್ತ್ ಅವರ ನೀವು ಲಾಂಚ್ ಆಗಿರೋ ಅಂಥ ಕರ್ಡ್ ಶಾಂಪೂ ಮತ್ತು ಕಂಡೀಷ್ನರ್ನ ಟ್ರೈ ಮಾಡತ್ತೀನಿ. ಆಲ್ರೆಡಿ ಟ್ರೈ ಮಾಡೇನಿ, 3 to 4 ಟೈಮ್ ನಾನು ಯೂಸ್ ಮಾಡಿದ್ಮೇಲೆ ಈ ಶಾಂಪೂ ರಿವ್ಯೂ ನಾನು ಕೊಡತ್ತೀನಿ. ಯಾಕಂದ್ರೆ ಭಾಳ ಜನ ನನಗೆ ಕೇಳ್ತಿರ್ತೀರಿ, ಅಕ್ಕ ಕೂದಲು ಭಾಳ ಉದ್ರಾತವ, ಕೂದಲು ಭಾಳ ಕರ್ಲಿ ಅದಾವ, ಡ್ಯಾಮೇಜ್ ಆಗ್ಯಾವ, ರಪ್ ಆಗ್ಯಾವ, ಒಂದೊಳ್ಳೆ ಕಂಡೀಷ್ನರ್ ಹೇಳ್ರಿ, ಒಂದೊಳ್ಳೆ ಶಾಂಪೂ ಹೇಳ್ರಿ ಅಂತ ಕೇಳ್ಕೊತಿರ್ತೀರಿ. ನನಗೆ ಪ್ರಾಡಕ್ಟ್ಸ್ ಬರ್ತಾವ ಬರಂಗಿಲ್ಲ ಅಂತಲ್ಲ, ನಾನು ಪಿಯರ್ದಾಗ ರಿಸೀವ್ ಮಾಡ್ತೀನಿ ಮಾಮಾ ಅರ್ತ್ ಪ್ರಾಡಕ್ಟ್ಸ್ಗಳ. ಬಟ್ ಬಂದ ತಕ್ಷಣ ನಾನು ಏನು ಮಾಡ್ತೀನಿ, 3 to 4 ಟೈಮ್ ನಾನು ಟ್ರೈ ಮಾಡ್ತೀನಿ. ಟ್ರೈ ಮಾಡಿದ್ಮೇಲೆ ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ ಭಾಳ ಜನ ಕೇಳ್ತಿರ್ತೀರಿ. ಸೊ ಹೀಗಾಗಿ ನನ್ನ ಕಡೆಯಿಂದ ಎಷ್ಟು ಆಗ್ತೈತಿ ನಾನು ಯೂಸ್ ಮಾಡಿ ಒಂದು ಹಾನೆಸ್ಟ್ ರಿವ್ಯೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಅವಾಗಿಂದ ವಿಡಿಯೋ ಶೂಟ್ ಮಾಡಬೇಕು ಅಂತ ಟ್ರೈ ಮಾಡತ್ತೀನಿ, ಆಗತ್ತಿಲ್ಲಾಗಿತ್ತು. ಯಾಕಂದ್ರೆ ಹೊರಗೆ ಸೌಂಡ್ ಬರೋದೈತಿ, ಕೇಳಿಸತ್ತಿರ್ಬೇಕು ನಿಮ್ಗೆ. ನಾ ಹೆಂಗೆ ವಿಡಿಯೋ ಮಾಡೋಕೆ ಕುಂದಿರ್ತೀನಿ ಅವಾಗ ಸೌಂಡ್ ಸ್ಟಾರ್ಟ್ ಆಗ್ತೈತಿ ಹೊರಗೆ, ಅದೊಂದು ನಂಗೆ ತಿರಂಗಿಲ್ಲ. ಇಲ್ಲಿ ತನಕ ನಾನು ಮಾಡ್ಕೊಂಡಿದ್ನಿ, ಸ್ವಲ್ಪ ರೆಸ್ಟ್ ಮಾಡತ್ತಿದ್ನಿ, ಆ ಟೈಮ್ದಾಗ ಏನೂ ಸೌಂಡ್ ಇರಲಿಲ್ಲ. ಬಟ್ ಈಗ ವಿಡಿಯೋ ಶೂಟ್ ಮಾಡೋಕೆ ಕೂತ್ಕೊಂಡು ಹೊರಗೆ ಸೌಂಡ್ ಸ್ಟಾರ್ಟ್ ಆಯ್ತಾ. ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ತೀರಿ ಅಂತ ಅಂದ್ಕೊಳ್ತೀನಿ. ಸೊ ಮಾತು ಕಡಿಮೆ ಮಾಡೋಣ, ಶಾಂಪೂ ಕಂಡೀಷ್ನರ್ ಹೆಂಗೆ ಯೂಸ್ ಮಾಡೋದು, ಹೆಂಗೆ ರಿಸಲ್ಟ್ ಸಿಗ್ತೈತಿ ಅಂತ ನೋಡ್ಕೊಂಡು ಬರೋಣ. ನಾನು ಯೂಸ್ ಮಾಡ್ತಿರೋ ಶಾಂಪೂ ಮಾಮಾ ಅರ್ತ್ ಕರ್ಡ್ ಶಾಂಪೂ, ಮಾಮಾ ಅರ್ತ್ ಕರ್ಡ್ ಕಂಡೀಷ್ನರ್. ಹಿಂಗೆ ಪ್ಯಾಕೇಜಿಂಗ್ ಬರ್ತೈತಿ ನೋಡ್ಬೋದು. ಪ್ಯಾಕೇಜಿಂಗ್ ಬಗ್ಗೆ ಹೇಳೋದಾದ್ರೆ ಪ್ಯಾಕೇಜಿಂಗ್ ಭಾಳ ಚಲೋ ಬರ್ತದೆ. ಇನ್ನು ವಿತ್ ಕರ್ಡ್ ಕೆರೆಟಿನ್ 100% ಸ್ಮೂತರ್ ಶೈನರ್ ಹೇರ್ ಕೊಡೋಕೆ ಹೆಲ್ಪ್ ಮಾಡ್ತೈತಿ. ಈ ರೀತಿ ಶಾಂಪೂ ಮತ್ತು ಕಂಡೀಷ್ನರ್ ಬರ್ತೈತಿ. ಆಲ್ ಸ್ಕ್ಯಾಲ್ಪ್ನರ್, ಡ್ರೈ ಸ್ಕ್ಯಾಲ್ಪ್, ಆಯಿಲಿ ಸ್ಕ್ಯಾಲ್ಪ್ ಎಲ್ಲರೂ ಕೂಡ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಮೇಡ್ ಸೇಫ್, ಡರ್ಮಟಾಲಜಿಕಲಿ ಟೆಸ್ಟೆಡ್, ಎಲ್ಲ ಹೇರ್ನವ್ರು ಯೂಸ್ ಮಾಡ್ಕೊಳ್ಬೋದು. ನೀವೇನಾದರೂ ಟ್ರೀಟ್ಮೆಂಟ್ ಮಾಡಿಸಿರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಇನ್ನು ಮಾಮಾ ಅರ್ತ್ ಅವರ ಪ್ಲಾಸ್ಟಿಕ್ ಪಾಸಿಟಿವ್, ಅವ್ರು ಎಷ್ಟು ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ 2ರಷ್ಟು ಪ್ಲಾಸ್ಟಿಕ್ನ ರೀಸೈಕ್ಲಿಂಗ್ ಕೂಡ ಮಾಡೋದು. ಸೊ ಹಿಂಗೆ ಪ್ಯಾಕೇಜಿಂಗ್ ಬರ್ತೈತಿ. ಪ್ಯಾಕೇಜಿಂಗ್ ಅಂತೂ ಆಯ್ತು. ನಾನೀಗ ಫಸ್ಟ್ ಶಾಂಪೂ ಯೂಸ್ ಮಾಡತ್ತೀನಿ. ಶಾಂಪೂ ಹಿಂಗೆ ಬರ್ತೈತೆ ನೋಡ್ಬೋದು. ಶಾಂಪೂ ಹೆಂಗೆ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡೀನಿ, ಸ್ಟೆಪ್ ಬೈ ಸ್ಟೆಪ್. ಡೈರೆಕ್ಟಾಗಿ ಕೂದಲಿಗೆ ಶಾಂಪೂ ಹಚ್ಚಕ್ಕೆ ಹೋಗಬೇಡ್ರಿ, ಮೊದಲು ಡೈಲ್ಯೂಟ್ ಮಾಡ್ಕೊರಿ. ಡೈಲ್ಯೂಟ್ ಅಂದರೆ ಏನಿಲ್ಲ, ಸ್ವಲ್ಪ ನೀರಿಗೆ ಶಾಂಪೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹೇರ್ಗೆ ಶಾಂಪೂ ಹಾಕಿ ವಾಶ್ ಮಾಡಿರಿ. ಡೈರೆಕ್ಟಾಗಿ ಸ್ಕ್ಯಾಲ್ಪ್ಗೆ ಶಾಂಪೂ ಹಾಕೋದ್ರಿಂದ ಸ್ಕ್ಯಾಲ್ಪ್ ಡ್ಯಾಮೇಜ್ ಆಕತಿ, ಸ್ಕ್ಯಾಲ್ಪ್ ಡ್ರೈ ಔಟ್ ಆಕತಿ. ಹೀಗಾಗಿ ಈ ರೀತಿ ಡೈಲ್ಯೂಟ್ ಮಾಡಿಕೊಂಡು ಶಾಂಪೂ ಯೂಸ್ ಮಾಡ್ಕೊಳ್ಳಿ. ಇನ್ನು ಶಾಂಪೂ ಬಗ್ಗೆ ಮಾತಾಡೋದಾದ್ರೆ, ಈ ಶಾಂಪೂದಾಗ ಕರ್ಡ್ ಇರೋದ್ರಿಂದ ಕರ್ಡ್ ನಮ್ಮ ಕೂದಲನ್ನು ಸ್ಮೂತ್, ಸಾಫ್ಟ್, ಶೈನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡ್ತೈತಿ. ಇನ್ನು ಇದ್ರಲ್ಲಿ ಕೆರೆಟಿನ್ ಇರೋದ್ರಿಂದ ಕೆರೆಟಿನ್ ನಮ್ಮ ಕೂದಲಿಗೊಂದು ಸ್ಮೂತ್ನೆಸ್ನ ಪ್ರೊವೈಡ್ ಮಾಡುತ್ತೆ. ಇನ್ನು ನಮ್ಮ ಕೂದಲನ್ನು ಜಂಟ್ಲಿ ಕ್ಲೀನ್ಸ್ ಮಾಡುತ್ತೆ. ಸೊ ನಾರ್ಮಲಾಗಿ ಹೆಂಗೆ ಶಾಂಪೂ ಯೂಸ್ ಮಾಡ್ತಿರಲ್ಲ ಹಂಗೆ ಕರೆಕ್ಟ್ ವೇದಾಗ ಶಾಂಪೂನ ಅಪ್ಲೈ ಮಾಡ್ಕೊಂಡು ಹೇರ್ನ ವಾಶ್ ಮಾಡಿರಿ. ಇನ್ನು ಶಾಂಪೂ ಆದಮೇಲೆ ನಾನಿಲ್ಲಿ ಕಂಡೀಷ್ನರ್ನ ಯೂಸ್ ಮಾಡತ್ತೀನಿ ನೋಡ್ಬೋದು. ಕಂಡೀಷ್ನರ್ ಹಿಂಗೆ ಬರ್ತೈತಿ, ಮಾಮಾ ಅರ್ತ್ ಸ್ಮೂತ್ನಿಂಗ್ ಕಂಡೀಷ್ನರ್ ವಿತ್ ಕರ್ಡ್ ಕೆರೆಟಿನ್, 100% ಸ್ಮೂತ್ ಶೈನಿ ಹೇರ್ ಸಲುವಾಗಿ ರೆಡಿ ಮಾಡಿರೋಂಥ ಕಂಡೀಷ್ನರ್. ಶಾಂಪೂ ಯೂಸ್ ಮಾಡಿದ್ಮೇಲೆ ಡೆಫಿನೆಟ್ಲಿ ಒಂದೊಳ್ಳೆ ಕಂಡೀಷ್ನರ್ನ ಯೂಸ್ ಮಾಡ್ಕೊರಿ. ಯಾಕಂದ್ರೆ ಶಾಂಪೂ ಆದಮೇಲೆ ಕೆಲವೊಂದು ಸಲ ಕೂದಲು ಡ್ರೈ ಆಗ್ತೈತಿ. ಕಂಡೀಷ್ನರ್ ಅಪ್ಲೈ ಮಾಡೋದ್ರಿಂದ ಏನಾಕತಿ, ಕೂದಲನ್ನು ಡ್ರೈ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಇನ್ನು ಕಂಡೀಷ್ನರ ಕರೆಕ್ಟ್ ವೇದಾಗ ಅಪ್ಲೈ ಮಾಡ್ಕೊರಿ, ಸ್ಕ್ಯಾಲ್ಪ್ ಹಚ್ಚಕ್ಕೆ ಹೋಗಬೇಡ್ರಿ. ಈ ರೀತಿ ಕೂದಲನ್ನು ಬಿಡಿಸಿ ಕಂಡೀಷ್ನರ್ನ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಈ ಕಂಡೀಷ್ನರ್ದಾಗ ಕರ್ಡ್ ಇರೋದ್ರಿಂದ ಕರ್ಡ್ ಸ್ಮೂತ್, ಸಾಫ್ಟ್, ಶೈನ್ ಮಾಡೋಕೆ ಹೆಲ್ಪ್ ಮಾಡ್ತೈತಿ. ಡೀಪ್ಲಿ ನಮ್ಮ ಕೂದಲಿಗೆ ಕಂಡೀಷ್ನರ್ನ ಪ್ರೊವೈಡ್ ಮಾಡುತ್ತೆ. ಅಪ್ಲೈ ಮಾಡಿದ್ಮೇಲೆ ಒಂದು 2 ನಿಮಿಷ ಬಿಡ್ರಿ. 2 ನಿಮಿಷ ಆದಮೇಲೆ ನಾರ್ಮಲ್ ಪ್ಲೇನ್ ವಾಟರ್ ಅಂದ್ರೆ ಉಗುರು ಬೆಚ್ಚಗಿನ ನೀರಿನಿಂದ ಕೂದಲನ್ನು ಚೆನ್ನಾಗಿ ವಾಶ್ ಮಾಡಿರಿ. ನಾನು ಹೆಂಗೆ ವಾಶ್ ಮಾಡುತ್ತೆ ನೋಡ್ಬೋದು. ಕರೆಕ್ಟ್ ವೇದಾಗ ವಾಶ್ ಮಾಡ್ಕೊರಿ. ನಿಮ್ಮ ಕೆಲವೊಂದು ಜನ ಕೇಳಿದ್ರಿ, ಅಕ್ಕ ಶಾಂಪೂ ಯೂಸ್ ಮಾಡಿದ್ಮೇಲೆ ಕಂಡೀಷ್ನರ್ ಯೂಸ್ ಮಾಡಬೇಕನ್ನಂತ. ಎಸ್, ಕಂಡೀಷ್ನರ್ ಯೂಸ್ ಮಾಡಬೇಕು. ಡೆಫಿನೆಟ್ಲಿ ಒಂದು ಒಳ್ಳೆ ಕಂಡೀಷ್ನರ್ ಯೂಸ್ ಮಾಡ್ಕೊಳ್ಳಿ. ಯಾವ ಶಾಂಪೂ ಯೂಸ್ ಮಾಡ್ತೀರಿ ಅದೇ ಕಂಡೀಷ್ನರ್ನ ಯೂಸ್ ಮಾಡಿರಿ, ಬ್ರ್ಯಾಂಡ್ ಚೇಂಜ್ ಮಾಡೋಕ್ಕೆ ಹೋಗಬೇಡ್ರಿ. ಇನ್ನು ನೀವೇನಾದ್ರು ಒಂದು ಮಾಮಾ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದರೆ ಅಲ್ಲಿ ಅವರಿಂದ ಗಿಡವನ್ನು ನೆಡ್ತಾರೆ. ಸೊ ಹೀಗಾಗಿ ನಿಮಗೊಂದು ಕನ್ಫರ್ಮ್ ಆಗ್ತೈತಿ, ನಾವೇನಾದರೂ ಒಂದು ಮಾಮಾ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದರೆ ಅಲ್ಲಿ ಅವರೊಂದು ಗಿಡವನ್ನು ನೆಡ್ತಾರೆ ಅಂತ ಡೀಟೇಲೆಲ್ಲ ಕಳಿಸ್ಕೊಡ್ತಾರೆ. ಇದರಿಂದ ನಿಮ್ಗೆ 100% ಶ್ಯೂರಿಟಿ ಸಿಗ್ತೈತಿ, ಒಂದು ಟ್ರೀ ನೆಡ್ತಾರಂತ. ಇದಂತೂ ನಮ್ಮ ಕ್ಲೈಮೇಟ್ಗೆ ಭಾಳ ಅಂದ್ರೆ ಭಾಳ ಚಲೋ. ಈಗ ವಾಶ್ ಮಾಡಿದ್ಮೇಲೆ ಡ್ರೈ ಆದಮೇಲೆ ನಾನು ರಿಸಲ್ಟ್ ತೋರ್ಸತ್ತೀನಿ ನೋಡ್ಬೋದು. ರಿಸಲ್ಟ್ ಬಗ್ಗೆ ಹೇಳೋ ಆಗಿಲ್ಲ, ಸ್ಮೂತ್, ಸಾಫ್ಟ್, ಹೆಲ್ದಿ ಹೇರ್ನ ಪಡೆದುಕೊಳ್ಳಿ. ಸೊ ನೋಡಿರ
ನೋಡಿದ್ರಲ್ಲ ಮಾಮಾರ್ತ್ ಕರ್ಡ್ ಶಾಂಪೂ ಕಂಡೀಷ್ನರ್ನ ಹೆಂಗೆ ಯೂಸ್ ಮಾಡೋದು ಅಂತ. ಹೆಂಗಂದ್ರೆ ಡೈಲಿ ನೀವು ಹೆಂಗೆ ಶಾಂಪೂ ಕಂಡೀಷ್ನರ್ ಯೂಸ್ ಮಾಡ್ತಿರಲ್ಲ ಅದೇ ರೀತಿ ಯೂಸ್ ಮಾಡ್ಕೊರಿ ಅಷ್ಟ, ಮತ್ತೇನು ಡಿಫ್ರೆಂಟ್ ಏನಿಲ್ಲ. ನಿಮ್ಮ ಕೂದಲು ಭಾಳ ಡ್ಯಾಮೇಜ್ ಆಗಿದ್ರೆ, ರಫ್ ಇದ್ರೆ, ಕರ್ಲಿ ಇದ್ರೆ, ವೇವಿ ಇದ್ರೆ, ಒಂದು ಸ್ಮೂತ್ ಸಾಫ್ಟ್ ಸ್ಟ್ರೇಟ್ ಹೇರ್ ಬೇಕು ಅನ್ನೋರ ಈ ಕರ್ಡ್ ಶಾಂಪೂ ಕಂಡೀಷ್ನರ ಟ್ರೈ ಮಾಡ್ಕೊಳ್ಬೋದು. ನಾನಂತೂ 3 to 4 ಟೈಮ್ ಯೂಸ್ ಮಾಡೀನಿ, ಚಲೋ ರಿಸಲ್ಟ್ ಸಿಕ್ಕತಿ. ಹೀಗಾಗಿ ನಾನು ರೆಕಮೆಂಡ್ ಮಾಡತ್ತೀನಿ. ಯಾಕಂದ್ರೆ ನಾನು ಕೇಳ್ತಿರ್ತೀರಿ ನೀವು ಅಕ್ಕ ಶಾಂಪೂ ಯೂಸ್ ಮಾಡ್ಬೋದಾ, ಈ ಕಂಡೀಷ್ನರ್ ಯೂಸ್ ಮಾಡ್ಬೋದು ಅಂತ ಕೇಳ್ತಿರ್ತೀರಿ, ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ನಾನು ನನ್ನ ಕಡೆಯಿಂದ ಎಷ್ಟು ಆಗ್ತೈತಿ ಅಷ್ಟು ಹಾನೆಸ್ಟ್ ರಿವ್ಯೂ ಶೇರ್ ಮಾಡೋಕ್ಕೆ ಟ್ರೈ ಮಾಡೀನಿ. ಇನ್ನು ಕೆಲವೊಂದು ಜನ ಏನು ಮಾಡ್ತೀರಂದ್ರೆ ನೀವು ಶಾಂಪೂ ಬೇರೆ ಕಂಡೀಷ್ನರ್ ಬೇರೆ ಯೂಸ್ ಮಾಡ್ತೀರಿ, ಹಂಗೆ ಮಾಡೋಕೆ ಹೋಗ್ಬೇಡ್ರಿ. ಯಾವ ಶಾಂಪೂ ಯೂಸ್ ಮಾಡ್ತೀರಿ ಅದ ಕಂಡೀಷ್ನರ್ ಯೂಸ್ ಮಾಡ್ಕೊರಿ, ಅಂದ್ರೆ ಅದ ಬ್ರ್ಯಾಂಡ್ ಕಂಡೀಷ್ನರ ಯೂಸ್ ಮಾಡಿರಿ. ಇನ್ನು ಪ್ರಾಡಕ್ಟ್ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ಲ ಹಾಕಿರ್ತೀನಿ, ಚೆಕ್ ಮಾಡ್ಕೊರಿ. ಇನ್ನು ಮಾಮಾರ್ತ್ ಎಲ್ಲ ಪ್ರಾಡಕ್ಟ್ ನಿಮಗೆ ಅಮೆಝಾನ್, ನಾಯ್ಕಾ, ಪರ್ಪಲ್, ಫ್ಲಿಪ್ಕಾರ್ಟ್ದಾಗ ಈಸಿಯಾಗಿ ಸಿಗ್ತಾವ. ಸ್ಕ್ರೀನ್ ಮೇಲೆ ನಾನೊಂದು ಕೋಡ್ನ ಮೆನ್ಷನ್ ಮಾಡತ್ತೆ, ನಿಂಗೆ ಕಾಣಿಸತ್ತಿರ್ಬೇಕು NB2023 ಅಂತ. ಈ ಕೋಡ್ ಯೂಸ್ ಮಾಡ್ಕೊಂಡ ಮಾಮಾ.in ಅಲ್ಲಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ಅಪ್ ಟು 20% ಡಿಸ್ಕೌಂಟ್ ಸಿಗ್ತದೆ. ಇನ್ನು ಆನ್ಲೈನ್ ಅಂತ ಅಷ್ಟೆಲ್ಲ ಹೊರಗೂ ಆರಾಮಾಗಿ ಪ್ರಾಡಕ್ಟ್ ಸಿಗ್ತಾವೆ, ಬೈ ಮಾಡ್ಕೊಳ್ಬೋದು. ಪ್ಲೇಸ್ಟೋರ್ದಾಗ ಆ್ಯಪ್ ಅದ, ಆ್ಯಪ್ ಡೌನ್ಲೋಡ್ ಮಾಡ್ಕೊರಿ, ಅಲ್ಲಿಂದ ನೀವು ಈಸಿಯಾಗಿ ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡ್ಕೊಳ್ಬೋದು. ಈ ಕರ್ಡ್ ಶಾಂಪೂ ಕಂಡೀಷ್ನರ್ ಯಾರ್ಯಾರು ಟ್ರೈ ಮಾಡಿರಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಇನ್ನು ಯಾರು ಟ್ರೈ ಮಾಡ್ಬೇಕಂತ ಅನ್ಕೊಂಡಿರಿ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿ ತನಕ ಬಾಯ್.